ಎಲ್ರಿಗೂ ನಮಸ್ಕಾರ. ಫಸ್ಟ್ ಶೋ ಇಷ್ಟು ಚೆನ್ನಾಗಾಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕ್ಲೈಮ್ಯಾಕ್ಸ್ ಎಲ್ಲರಿಗೂ ಕನೆಕ್ಟ್ ಆಗಿದೆ, ಎಲ್ಲ ತುಂಬ ಪಾಸಿಟಿವ್ ರಿವ್ಯೂ ಹೇಳ್ತಿದ್ದಾರೆ. ನಮ್ಮ ಎಷ್ಟು ದಿನ ಕನಸಿದ್ದು ನಿಮ್ಮ ಮುಂದೆ ಹಾಕಿದ್ದೀವಿ, ಇನ್ನೆಲ್ಲ ನೀವೇ ತೊಗೊಂಡೋಗ್ಬೇಕು, ನೀವೇ ಪ್ರಮೋಟ್ ಮಾಡಬೇಕು. ಮೀಡಿಯಾ ಅವರಿಗೆ ತುಂಬ ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಇವೆಂಟಿಂದ ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಹೊಸ ನ್ಯೂ ಕಮರ್ಸ್ ಅಂತ ನೀವೇನು ಹೆಸಿಟೇಟ್ ಮಾಡಿದ್ರೆ ಎಲ್ಲರಿಗೂ ರೀಚ್ ಮಾಡಿಸಿದ್ದೀರಾ. ಅದರ ಎಫೆಕ್ಟೇ ಇವತ್ತು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇನ್ನೇನು ಮಾತಾಡೋಕ್ಕಾಗ್ತದೆ. ಥ್ಯಾಂಕ್ ಯು ಸೊ ಮಚ್. ಸರ್, ನಾನು ಥಿಯೇಟರ್ ಕಾರ್ನರಲ್ಲಿ ಗೊತ್ತಿದ್ದೆ. ಕಾರ್ನರ್ ಹಿಂಗೆ ತೆಗೆದು ನೋಡಿದ್ರೆ ಲಾಸ್ಟ್ 20 ಮಿನಿಟ್ಸ್ ಮಾತ್ರ ಎಲ್ಲ ಎಡ್ಜಲ್ಲೇ ಕೂತ್ಕೊಂಡಿದ್ದಾರೆ. ತುಂಬ ಹ್ಯಾಪಿ ಆಗುತ್ತೆ ಸರ್. ನಿಮ್ಮ ಖುಷಿ ಏನು ಸರ್? ತಂದೆಯವ್ರ ರಿಯಾಕ್ಷನ್ ಹೇಗಿತ್ತು? ತಂದೆಯವರು ಆಲ್ರೆಡಿ ನೋಡಿದ್ದಾರೆ ಸರ್, ರಿವ್ಯೂ ನೋಡಿದ್ದಾರೆ. ಅವತ್ತೇ ಕ್ಲೈಮ್ಯಾಕ್ಸ್ ಎಲ್ಲ ಹತ್ಕೊಂಡ್ಬಿಟ್ರು ಅವರು. ನಮ್ಮ ಅಪ್ಪ ಎಲ್ಲ ಹತ್ಕೊಂಡಿದ್ದಾರೆ. ಅವರು ಫುಲ್ ಎಮೋಷನಲ್ ಆಗಿದ್ದಾರೆ. ಚೆನ್ನಾಗಿ ಮಾಡಿದ್ಯಾ ಅಂತ ಖುಷಿ ಇದೆ ಸರ್. ಆಡಿಯನ್ಸ್ ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ ಸರ್. ಇವಾಗಲೇ ಒಳಗಿಂದ ಆಚೆ ಬರಬೇಕಾದ್ರೆ ತುಂಬ ಜನ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಕ್ಲೈಮ್ಯಾಕ್ಸ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಎಲ್ಲರೂ ಕನೆಕ್ಟ್ ಆಗಿದೆ. ಸೊ ಇದು ಚೆನ್ನಾಗಾಗುತ್ತೆ ಅಂತ ಒಂದು ಗುಡ್ ನೋಟಲ್ಲಿ ಅನ್ಕೊಳ್ತಾ ಇದ್ದೀನಿ ಸರ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇರ್ಬೋದು, ಏನೋ ಒಂಥರ ನಮಗೂ ಒಂದು ಜೋಶ್ ಇದೆ. ಬಟ್ ಇಷ್ಟು ಅದ್ದೂರಿಯಾಗಿ ನಾವು ರಿಲೀಸ್ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಜನಕ್ಕೆ ತುಂಬ ಕ್ಲೈಮ್ಯಾಕ್ಸ್ ಕನೆಕ್ಟ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನಾನು ಮೊನ್ನೆ ಪ್ರೀಮಿಯರ್ ನೋಡಿದಾಗ್ಲೂ ಒಂದು ಸ್ವಲ್ಪ ಅಷ್ಟು ಸುಲಭವಾಗಿ ಅಳೋಳಲ್ಲ, ಇವತ್ತು ಹತ್ಬಿಟ್ಟೆ ಆ್ಯಕ್ಚುಲಿ. ಸೊ ದಯವಿಟ್ಟು ಎಲ್ಲರೂ ಬಂದು ನೋಡಿ. ತುಂಬ ಅಂದರೆ ತುಂಬ ಖುಷಿ ಪಡ್ತೀರಾ. ಕ್ಲೈಮ್ಯಾಕ್ಸ್ ನಿಮಗೂ ಕೂಡ ತುಂಬ ಹಾರ್ಟ್ ಟಚಿಂಗ್ ಆಗುತ್ತೆ. ಬಟ್ ಈಗಿನ ಲವ್ ಸ್ಟೋರೀಸೇ ಬೇರೆ, ಒಂದು 90s ಲವ್ ಸ್ಟೋರಿನೇ ಬೇರೆ. ಸೊ ಆ ಅನುಭವ ಆಲ್ಮೋಸ್ಟ್ ಇವಾಗೆಲ್ಲ 90ಸೇ ಇರ್ತೀವಿ ನಾವು. ಬಟ್ ಒಂದ್ಸರಿ ನೀವು ಬಂದಾಗ ನೀವು ಮತ್ತೆ ಒಂದು 90ಸ್ಗೆ ಹೋಗಿ ರಿಟರ್ನ್ ಬರ್ತೀರಾ ಅಂತ ಕೇಳ್ಕೊತೀನಿ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಅಸೆಡ್ಡೇ ಮಾಡೋಕ್ಕೆ ಹೋಗಬೇಡಿ, ಹೊಸಬ್ರದ್ದು ಸಿನಿಮಾ ಅಂತ. ದಯವಿಟ್ಟು ಬಂದು ನೋಡಿ, ಚೆನ್ನಾಗಿದೆ. ನೀವು ಕೊಟ್ಟಿರೋ ದುಡ್ಡಿಗೆ ಮೋಸ ಆಗಲ್ಲ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ತೆ. ನನ್ನ ನೇಮ್ ರಾಜೇಶ್ವರಿ ಅಂತ. ನಾನು ಹೀರೋಯಿನ್ ಸ್ನೇಹಿತೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ನಮ್ಮ ಮೂವಿ 1990s ಇವತ್ತು ರಿಲೀಸ್ ಆಗಿದೆ. ನಾನು ಕರ್ನಾಟಕದ ಜನತೆ ಹತ್ರ ಏನು ಕೇಳ್ಕೊತೀನಿ ಅಂದರೆ, ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರಗಳಲ್ಲೇ ಬಂದು ನಮ್ಮ ಮೂವಿ ನೋಡಿ. ಇವಾಗ ತುಂಬ ಜನಕ್ಕೆ ಮೈಂಡ್ ಸೆಟ್ ಇರುತ್ತೆ, ಹೊಸಬ್ರು ಯಾವ ಥರ ಬರ್ತಾರೋ, ಪ್ರಿಪ್ರೇಷನ್ ಇರಲ್ಲ, ಸುಮ್ಮನೆ ಬಂದು ಏನೋ ಶೋಕಿಗೆ ಒಂದು ಮೂವಿ ಮಾಡಿ ಹೋಗ್ತೀವಿ ಅಂತ ಬರೋರಿದ್ದಾರೆ. ಆದರೆ ನೀವು ಅರುಣ್ ಮತ್ತು ರಾಣಿ ಅವ್ರದ್ದು ಆ್ಯಕ್ಟಿಂಗ್ ನೋಡಿದ್ರೆ ಎಲ್ಲೂ ನಿಮಗೆ ಇವರು ಹೊಸಬ್ರು ಥರ ಫೀಲೇ ಮಾಡಲ್ಲ. ಅವ್ರ ಕ್ಯಾರೆಕ್ಟರ್ಗೆ ತುಂಬ ಜಸ್ಟಿಸ್ ಕೊಟ್ಟಿದ್ದಾರೆ. ಮತ್ತು ನಮ್ಮ ಮೂವಿನ ಯಾಕೆ ನೀವು ಥಿಯೇಟರ್ಗೆ ಬಂದು ನೋಡಬೇಕು ಅಂತಂದರೆ, 1990s ಲೈಕ್ ಟೈಟಲ್ಲೇ ತುಂಬ ವಿಭಿನ್ನವಾಗಿದೆ. 90s ಕಿಡ್ಗೆ ಇದು ತುಂಬ ಕನೆಕ್ಟ್ ಆಗುತ್ತೆ. ಲಾಸ್ಟು 20 ಮಿನಿಟ್ಸ್ ಅಂತೂ ತುಂಬ ಎಮೋಷ್ನಲಿ ಕನೆಕ್ಟ್ ಆಗ್ತೀವಿ. ನಾನು ಆಸ್ ಅ ಪಾರ್ಟ್ ಆಫ್ ದ ಟೀಮ್ ನಾನು ಆ್ಯಕ್ಟಿಂಗ್ ಮಾಡುವಾಗ ತುಂಬ ಫನ್ ಮಾಡ್ಕೊಂಡು ನಗ್ತಾ ಇದ್ವಿ ಶೂಟಿಂಗ್ ಎಲ್ಲ ಮಾಡುವಾಗ. ಬಟ್ ಅದೇ ಸೀನಿಗೆ ನೋಡುವಾಗ ಲಿಟ್ರಲಿ ನಮಗೆ ನಾವೇ ಅಳ್ತಾ ಇದ್ವಿ. ಅಷ್ಟು ಫ್ಯಾಮಿಲಿ ಕನೆಕ್ಟ್ ಆಗುತ್ತೆ. ಇದು ಮೂವಿ ನೋಡಿದ್ರೆ ಜಸ್ಟ್ ಶೂಟ್ ಥರ ಫೀಲ್ ಆಗ್ತಲ್ಲ, ಎಲ್ಲೋ ನಮ್ಮ ಪಕ್ಕದ ಮನೇಲಿ ನಡೆದಿದೆ ಈ ಸ್ಟೋರಿ ಅಥವಾ ನಮ್ಮ ಫ್ರೆಂಡೇ ನಡೆದಿದೆ ಅನ್ನೋ ಥರ ಫೀಲ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ಚಿತ್ರ ನೋಡಿ. OTTನಲ್ಲಿ ಬರುತ್ತೆ ಅಥವಾ ಎಲ್ಲೋ ಸಿಗುತ್ತೆ ಅಂತ ದಯವಿಟ್ಟು ಕಾಯಬೇಡಿ. ಹೊಸಬರನ್ನ ಬೆಳೆಸ್ಬೇಕಾಗಿರೋದು ನಿಮ್ಮದು. ನಮ್ಮ ಮೂವಿನ ನಿಮ್ಮ ಮಡಿಲಿಗೆ ಹಾಕಿದ್ದೀವಿ, ಎತ್ತಿ ಆಡಿಸ್ಬೇಕು ಅಂತ ಕೇಳ್ಕೊಳ್ತೀವಿ. ಈ ಕನ್ನಡದವರು ಹೆಂಗೆ ರೆಸ್ಪಾನ್ಸ್ ಕೊಡ್ತಾರೆ ಅನ್ನೋದ್ರ ಮೇಲೆ ತಮಿಳು, ತೆಲುಗು, ಹಿಂದಿ ಮತ್ತು ಮಲಯಾಳಂ ವೆಯ್ಟ್ ಮಾಡ್ತಾ ಇದೆ. ಸಾಂಗ್ಸ್ ಅಂತೂ ತುಂಬ ಒಂದಕ್ಕಿಂತ ಒಂದು ತುಂಬ ವಿಭಿನ್ನವಾಗಿದೆ. 100 days ಸಕ್ಸಸ್ ಆಗಲಿ ಅಂತ ನಾವು ಕಾಯ್ತಾ ಇದ್ದೀವಿ. ನಿಮ್ಮದು ಅಷ್ಟೇ ಮೀಡಿಯಾ ಸಪೋರ್ಟ್, ಲೈಕ್ ಟೀಸರ್ ಇವೆಂಟ್ ಆಗಿರ್ಬೋದು, ಟ್ರೈಲರ್, ಆಡಿಯೋ ರಿಲೀಸ್ ಇವೆಂಟಲ್ಲೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದೀರಿ. ಇವತ್ತು ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ನಿಮ್ಮ ಸಪೋರ್ಟ್ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್, ತುಂಬಾ ಒಳ್ಳೆ ಸ್ಟೋರಿ. ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಬಂದು ಸಿನಿಮಾ ನೋಡಿ, ನಮ್ಮ ಮೂವಿನ ಸಪೋರ್ಟ್ ಮಾಡಿ. ನಿಮ್ಗೆ ಎಲ್ರಿಗೂ ಮೂವಿ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ನೋಡೋಕ್ಕಾದ್ರೂ ನೀವು ಥಿಯೇಟರಿಗೆ ಬಂದು ನಮ್ಮ ಸಿನಿಮಾ ನೋಡಲೇಬೇಕು. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಹೇಳಿ, ಯಾರು ಮಿಸ್ ಮಾಡಬೇಡಿ. ದಯವಿಟ್ಟು ಥಿಯೇಟರಿಗೆ ಬಂದು 1990 ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ತಂದೆ ಪಾತ್ರದಲ್ಲಿ ಮಾಡಿರೋ ನಾಯಕಿಯ ತಂದೆ ಪಾತ್ರದಲ್ಲಿ ಅರುಣ್ ಇದು ಎಲ್ಲರೂ ಖಂಡಿತ ಮನೆಯವ್ರಿಗೂ ಕ್ಯಾರಿ ಮಾಡ್ತೀರಾ. ಒಂದು ಹಾರ್ಟಲ್ಲಿ ಬಾಂಧವ್ಯ, ತಂದೆ ಮಗಳ ಬಾಂಧವ್ಯ ಅಂದ್ರೆ ಏನು ಅನ್ನೋದು ಸಿನಿಮಾ ತೋರಿಸಿದೆ. ಖಂಡಿತ ಎಲ್ಲ ಬಂದು ಈ ಸಿನಿಮಾ ನೋಡಬೇಕು ಅಂತ ಎಲ್ಲರೂ ಖಂಡಿತ ಒಂದು ಫ್ಯಾಮಿಲಿ ಅನ್ನೋರು ಬಂದು ನೋಡೋಂಥ ಸಿನಿಮಾ ಇದು. ತಂದೆ ಮಗಳು ಒಂದು ಬಾಂಧವ್ಯ ಅಂದ್ರೆ ಏನು ಅಂತ ಇದು ಈ ಸಿನಿಮಾ ತೋರಿಸಿದ್ವಿ. ಖಂಡಿತ ಎಲ್ಲರೂ ಬಂದು ಫಿಲ್ಮ್ ಎಂಜಾಯ್ ಮಾಡಬೇಕು ಅಂತ ಕೇಳ್ಕೊಂಡು ಥ್ಯಾಂಕ್ ಯು.